ಗುಡಿಬಂಡೆ ತಾಲೂಕಿನ ಉಲ್ಲೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಆಲಗದ್ರೆಹಳ್ಳಿ ಗ್ರಾಮದಲ್ಲಿ ಸ್ವಚ್ಛತೆ ಕೊರತೆ ಇದ್ದು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಿದ ಪಿಡಿಒ ಶ್ರೀನಿವಾಸ್. ವರ್ಷಕ್ಕೆ 2 ಸರಿ ಕ್ಲೀನಿಂಗ್ ಅಂದ್ರೆ ಸಾರ್ವಜನಿಕರು ಏನಾಗಬೇಕು? ಅಲ್ಲ, ಇದು ನಮಗೆ ಬೈಲಾದಲ್ಲಿ ಇದೆಯಾ ಇಲ್ಲ, ನಮ್ಗೆ ನೀವೇನನ್ನ ವ್ಯವಸ್ಥೆ ಮಾಡಬೇಕು. ಯಾವಾಗ ಇದಾಗುತ್ತೋ ಗಲೀಜಾಗುತ್ತೋ ಅವಾಗ ಎತ್ತಾ ಇದೀವಿ. ಬೇಸಿಗೆಗಾಲ ಸರ್, ಬೇಸಿಗೆ ಟೈಮ್ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಈಗ ಪಬ್ಲಿಕ್ಸು ನಾವು ಕ್ಲೀನ್ ಮಾಡಿದಾಗ ಪಬ್ಲಿಕ್ಸ್ಗೂ ಸ್ವಲ್ಪ ಜವಾಬ್ದಾರಿ ಅನ್ನೋದು ಇರ್ಬೇಕು ಸರ್. ಈಗ ನಾವು ಕ್ಲೀನ್ ಮಾಡಿದ ತಕ್ಷಣ ಈಗ ಹಸುವುದು ಮತ್ತೆ ಅಲ್ಲಿ ಪೇಪರ್ಗಳು ಹಾಕೋದು ಮತ್ತೆ ಎಲೆಗಳು ಸ್ವಲ್ಪ ಇವಾಗ ಎಲೆಗಳು ಸ್ವಲ್ಪ ಇದ್ದಾವೆ, ಅದು ಸ್ವಲ್ಪ ಹಚ್ಕೊಂಡಿದೆ, ಕ್ಲೀನ್ ಇದೆ ಎಲ್ಲನೂ. ಮತ್ತೆ ಇಲ್ಲಿ ಪಬ್ಲಿಕ್ಸು ಸ್ವಲ್ಪ ಸಪೋರ್ಟ್ ಕೊಡಬೇಕು. ಯಾಕಂದ್ರೆ ಅವರು ನಾವು ಕ್ಲೀನ್ ಮಾಡಿದಾಗ ಅವರು ಕ್ಲೀನ್ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಮನೆ ಮುಂದೆ ಕ್ಲೀನ್ ಮಾಡ್ಕೊಂಡ್ರೆ ಸಾಕು. ಹಾಗಾಗಿ ಎಲ್ರಿಗೂ ನಾವು ಅದು ಹೇಳಿದೆ, ಅರಿವು ಮೂಡಿಸಿದೀವಿ. ಒಂದು ತಿಂಗಳಿಗೆ ಒಮ್ಮೆ ಸ್ವಚ್ಛತೆ ಮಾಡಲು ಮುಂದಾಗ್ತೀವಿ ಹಾಗೂ ಉಲ್ಲೋಡು ಪಂಚಾಯಿತಿ ವ್ಯಾಪ್ತಿಗೆ ಸೇರುವ ಎಲ್ಲಾ ಗ್ರಾಮಗಳಿಗೂ ಭೇಟಿ ನೀಡಿ ಸ್ವಚ್ಛತೆಯನ್ನ ಕಾಪಾಡುತ್ತೇವೆ ಎಂದು ಪಿಡಿಒ ಶ್ರೀನಿವಾಸ್ ಭರವಸೆ ನೀಡಿದ್ದಾರೆ. ಈ ಬಾಟ್ಲುಗಳು ನೋಡಿ, ಅಲ್ಲಿ ಎಷ್ಟು ಬಾಟ್ಲುಗಳಿದಾವೆ, ಅಲ್ಲೂ ಇಲ್ಲ ಆತರ ಮಾಡಿದಾಗ ನೀವು ನಿಮ್ಮ ಇದರಿಂದ ಪಂಚಾಯತಿಂದ ಆಕ್ಷನ್ ತಗೊಳ್ಳಿ, ಒಂದು ಫೈನ್ ಹಾಕಿ ಅವ್ರಿಗೆ. ಈಗ ಇವಾಗ ಯಾರ ಮುಂದೆ ಮನೆ ಮುಂದೆ ಏನಾದ್ರೂ ಕಸ ಕಡ್ಡಿ ಮತ್ತೆ ನೀರು ಬಿಡೋದು, ಈ ಚರಂಡಿ ಇದಕ್ಕೆ ರೋಡಲ್ಲಿ ನೀರು ಬಿಡೋದು, ಗಲೀಜ್ ಮಾಡೋದು, ಈ ತರ ಇದ್ರೆ ಫೈನ್ ಹಾಕ್ತಿವಿ. ಅದು ಬೈಲಾದಲ್ಲಿದೆ, ಆದೇಶ ಆಗಿದೆ, ಹಾಕ್ತಿವಿ. ಸಾರ್ವಜನಿಕರು ಚರಂಡಿಗಳಲ್ಲಿ ರಸ್ತೆಗಳಲ್ಲಿ ಕಸ ಕಡ್ಡಿ ಹಾಕಿದ್ರೆ ಪಂಚಾಯಿತಿಯಿಂದ ಅವರಿಗೆ ದಂಡ ಹಾಕಲಾಗುತ್ತದೆ. ದಯವಿಟ್ಟು ತಾವುಗಳು ಪಂಚಾಯಿತಿಯಿಂದ ನೀಡಿರುವ ಬಕೆಟ್ಗಳಲ್ಲಿ ಕಸ ಕಡ್ಡಿಯನ್ನ ಹಾಕಿರಿ. ಪಂಚಾಯಿತಿ ವಾಹನ ಬಂದಾಗ ವಾಹನದಲ್ಲಿ ಕಸವನ್ನ ಹಾಕಲು ಪ್ರಯತ್ನಿಸಿ. ಉಲ್ಲೋಡು ಪಂಚಾಯಿತಿಗೆ ಸೇರುವ ಫುಲ್ ಮಾಕಲಹಳ್ಳಿ ಈ ಗ್ರಾಮದಲ್ಲಿ ರಸ್ತೆಯಲ್ಲಿ ಕಲ್ಲು ಬಂಡೆ ಇರೋ ಕಾರಣ ಚರಂಡಿಗಳು ಅಳವಡಿಸಲು ಸಾಧ್ಯವಾಗುತ್ತಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಒಳ್ಳೆ ಚರಂಡಿಗಳನ್ನ ಮಾಡಲು ಪ್ರಯತ್ನಿಸುತ್ತೇವೆ ಎಂದು ತಿಳಿಸಿದರು. ನೀನ್ ಹೇಳೋದಕ್ಕೆಲ್ಲ ಪ್ರೂಫ್ ಇರಬೇಕು. ಪ್ರೂಫ್ ಇರಬೇಕು, ನಮ್ಮ ಹತ್ರ ಪ್ರೂಫ್ ಇದೆ. ಈಗ 3 ತಿಂಗಳಿಂದೇನೆ ಬನ್ನಿ, ಮಗು ಚೆನ್ನಾಗಿಲ್ಲ, ನನಗೆ ಚೆನ್ನಾಗಿಲ್ಲ, ಯಾರು ತರ್ತಾರೆ ನಮ್ಗೆ? ಯಾರು ಹಾಕ್ತಾರೆ ಹೇಳಿ? ಅಲ್ಲ, ಇದಕ್ಕೆ ಯಾರು ಹಾಕ್ತಾರೆ ಹೇಳಿ? ಇವ್ನು ಕೇಳಿ, ಯಾರು ಸಪೋರ್ಟ್ಲಕ್ಕೆ ಈಗ ಮಾಡಿದೀವಿ ನೋಡಿ ಸರ್. 2 ದಿನದಿಂದ ಹಾಸ್ಪಿಟಲ್ ಕ್ಲೀನ್ ಮಾಡಿಲ್ಲಪ್ಪ, ಬರ್ರಿ. ಊರಲ್ಲೇ ಹೇಳ್ಬೇಕಲ್ಲ, ಅಲ್ಲಿ ನೋಡಿ, ಅದರಿಂದ ಏನು ಬರಲ್ವಾ? ಹಿಂಗೆ ಇದೆ ಸರ್. ಅದು ಸುಮ್ಮನೆ ಚರಂಡಿ ಅಂತ ಹೇಳ್ಬಿಟ್ಟು ಅದನ್ನೇ ಏನ್ ಹಾಕಲ್ಲ ಸರ್, ಚರಂಡಿನೇ ಕ್ಲೀನ್ ಮಾಡಲ್ಲ ಅಸಲು. ಇದೇನು ಹೇಳಿ ಕ್ಲೀನ್ ಮಾಡಿದಾರೆ, ಇವಾಗ ಕ್ಲೀನ್ ಮಾಡಿದಾರಲ್ವಾ, ಇವಾಗ ಕ್ಲೀನ್ ಮಾಡಿದಾರೆ. ಬ್ಲೀಚಿಂಗ್ ಏನಾದ್ರು ಹಾಕಿದಾರ? ಏನ್ ಹಾಕಿಲ್ಲ. ಉಲ್ಲೋಡು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಲ್ಲಿ ಸಾರ್ವಜನಿಕರು ಕಡ್ಡಾಯವಾಗಿ ತಮ್ಮ ಸೈಡ್ ಹಾಗೂ ನಿವೇಶನಗಳನ್ನ ಕಂದಾಯವನ್ನ ಪಾವತಿಸಬೇಕಾಗಿ ಮನವಿ ಮಾಡಿದ್ದಾರೆ. ವರದಿ ಮೊಹಮ್ಮದ್ ನಾಸಿರ್, ಗುಡಿಬಂಡೆ.